ಅಪ್ಪ ಏನಪ್ಪ ಇದು? ಹಲೋ ರಿಷಿ, ಐ ಆಮ್ ವೆರಿ ಎಕ್ಸೈಟೆಡ್ ಟುಡೇ. ಗೆಸ್ ವಾಟ್? ಏನಾಯ್ತ್ರಿ? ನಿಮ್ ಮಹಾದೇವ್ ಸಿಕ್ಕದ್ನ ಏನು? ಹೌದು, ಇನ್ 15 ಮಿನಿಟ್ಸ್ ಅಲ್ಲಿ ಅವನ್ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಎಲ್ ಮೀಟ್ ಮಾಡ್ತಾ ಇದ್ದೀರಾ? ಯು ನೋ ವಾಟ್? ಇಂಡಿಯಾ ಬಿಟ್ಟು ಸ್ವಿಸ್ಗೆ ಹೋಗಿದ್ದಾನೆ. ಸ್ಟಡಿ ಅಂಡ್ ಜಾಬ್ ಅಲ್ಲೇ. ನೌ ಈಸ್ ಅ ಸಿಟಿಸನ್ ಆಫ್ ಸ್ವಿಟ್ಜರ್ಲ್ಯಾಂಡ್. ಮೈಕ್ರೋಸಾಫ್ಟ್ ಅಲ್ಲಿ ಜಾಬ್. ಇಂಡಿಯಾಗೇನೋ ಕೆಲ್ಸದ ಮೇಲೆ ಬಂದಿದ್ದಾನೆ. 2 ವೀಕ್ಸ್ ಅಲ್ಲಿ ಹೊರಟೋಗ್ತಾನೆ. ಇಲ್ಲಿ ಹೋಟೆಲ್ ಪ್ಯಾಲೇಸ್ ಅಲ್ಲಿ ಉಳ್ಕೊಂಡಿದ್ದಾನೆ. ಏನ್ರಿ ನಿಜವಾಗ್ಲೂ ಅವನ ಹೆಸರು ಮಾದೇವನ? ಹೇ, ಹೋಟೆಲ್ ಬಂದ್ಬಿಡ್ತು. ಓಕೆ, ನಾನು ಈವ್ನಿಂಗ್ ಫೋನ್ ಮಾಡ್ತೀನಿ. ಅವಾಗ ಎಲ್ಲ ವಿಷಯನೂ ಮಾತಾಡೋಣ. ಓಕೆ, ಬಾಯ್. ಹಲೋ ಹಲೋ. Yes. Mahadev room number. I am the cab driver. He booked the car. 1 minute, sir. Room number 403. Okay, thanks. 4th floor. Hey, please leave me. Hey. Hey! ಹುಚ್ಚಿಡ್ದಿದೆ ನಿನ್ಗೆ. ಹಾಗೆ ಎಲ್ಲಂದ್ರಲ್ಲಿ ಒಬ್ಳೆ ಹೋಗ್ಬಿಡ್ತೀಯ ನೀನು? ಹಿಂದೆ ಮುಂದೆ ತಿಳ್ಕೊಳ್ಳೋದು ಬೇಡವಾ? ಅಯ್ಯೋ, ಫಾರಿನ್ ಇಂದ ಬಂದಿರೋನು ಈ ತರ ಹೋಟ್ಲಲ್ಲಿ ರೂಮ್ ಮಾಡ್ತಾನ? ಅಷ್ಟಕ್ಕೂ ಪ್ರೀತಿ ಮಾಡಿದವನು ರೂಮಿಗೆ ಬಾ ಅಂತಾನ? ನಾನ್ ಬರೋದು 1 ನಿಮಿಷ ಲೇಟ್ ಆಗಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ ನಿನ್ ಪರಿಸ್ಥಿತಿ? ಇಷ್ಟ ದಿನ ಆದ್ರೂ ನಿನ್ನ ಹುಡ್ಕೊಂಡ್ ಬಂದಿಲ್ಲ ಅಂದ್ರೆ ಒಂದು ನಿನ್ನ ಪ್ರೀತಿಸಿಲ್ಲ, ಇಲ್ಲ ಅಂದ್ರೆ ಅವ್ನೆಲ್ಲಾರು ಸತ್ತಿರ್ತಾನೆ. ಹೌದು, ನಿಜವಾಗ್ಲೂ ನನ್ಗೊಚ್ಚೆ. ಚಿಕ್ಕ ವಯಸ್ಸಿನ ನೆನಪುಗಳನ್ನ ಇನ್ನೂ ಮರೆಯಕ್ಕಾಗದೆ ಇದ್ದೀನಲ್ಲ, ನನಗೆ ಹುಚ್ಚೆ. ನನ್ ಮಹಾದೇವ್ಗೋಸ್ಕರ ಹಿಂದೆ ಮುಂದೆ ನೋಡ್ದೆ ಎಲ್ಲಿಗ್ ಬೇಕಾದ್ರೂ ಹೋಗ್ತಾ ಇದ್ದೇನೆ. ಅವನ್ ಮೇಲಿರೋದು ನನಗೆ ಹುಚ್ಚೆ. ನಾನು ಹುಚ್ಚಿನೇ. ಆದ್ರೆ ಅವನಿಗೆ ನನ್ನಂದ್ರೆ ಇಷ್ಟ ಇಲ್ಲ ಅಂತ ಬೇಕಾದ್ರೆ ಹೇಳು, ಸತ್ತೋದ ಅಂತ ಮಾತ್ರ ಹೇಳ್ಬೇಡ. Try to understand, Vinu. This is not the right time. ಏನು ಅರ್ಥ ಮಾಡ್ಕೊಳ್ಳೋದು? ಅಯ್ಯೋ, ಇದೆಲ್ಲ ಸರಿ ಅಂತ ಅನ್ನಿಸ್ತಾ ಇಲ್ಲ ನನಗೆ. what nonsense. I can't do this. This is not the right time, Vinu. We can explain him later. ನಾನು ಗೋವಿಂದಕ್ಕೆ ಮೋಸ ಮಾಡಕ್ಕಾಗಲ್ಲ. ಛೇ, ಅವತ್ತು ತುಂಬಾ ಕುಡಿದ್ಬಿಟ್ಟೆ. ಕುಡಿದೇ ಇದ್ದಿದ್ರೆ ಈ ತರ ಆಗ್ತಿರ್ಲಿಲ್ಲ. ಶ್ರೀ ಮಂಗಳ ಗೌರಿ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಅಯ್ಯ, ಹುಡುಗಿನ ಕರೆಸ್ರಿ, ಸಮಯ ಮೀರೋಗ್ತಾ ಇದೆ. ಹೋಗು, ಹುಡುಗಿನ ಕರ್ಕೊಂಬನ್ರಪ್ಪ. Not easy. ಹೇ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಕೆಳಗಡೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಬಾ. ಹರಿ ಓಂ. ಓಂ ಗಣಾನ ತ್ವಾಂ ಗಣಪತಿಂ ಭವಾಮಹೇ ಕವಿಂ ಕವೀನಾಮದಿತಮಸ್ತು ಮಾ ವಿದ್ವಿಷಾವಹೈ. ಓಂ ಗುರುಭ್ಯೋ ನಮಃ. ಮಂಗಳಗೌರಿ ದೇವತಾಭ್ಯೋ ನಮಃ. ವಾಚಾ ಕರ್ಮಣ ಧ್ಯಾಯಾಮಿ ಪರಿಕಲ್ಪಯಾಮಿ. ಆವಾಹಯಾಮಿ. ಸುವರ್ಣರತ್ನಖಚಿತ ಸಿಂಹಾಸನಂ ಸಮರ್ಪಯಾಮಿ. ಭದ್ರಂ ಕರುಣೆ ವಿಷ್ಣುದೇವಾಯ ನಮಃ. ಹರಿ ಓಂ. ಓಂ ಗಣಾನ ತ್ವಾಂ ಗಣಪತಿಂ ಭವಾಮಹೇ ಕವಿಂ ಕವೀನಾಮದಿತಮಸ್ತು ಮಾ ವಿದ್ವಿಷಾವಹೈ. ಓಂ ಗುರುಭ್ಯೋ ನಮಃ. ಮಂಗಳಗೌರಿ ದೇವತಾಭ್ಯೋ ನಮಃ. ವಾಚಾ ಕರ್ಮಣ ಧ್ಯಾಯಾಮಿ ಪರಿಕಲ್ಪಯಾಮಿ. ಕುಟುಂಬ ಸಮೇತ ಪರಿವಾರ ಸಮೇತ ಪೂಜ್ಯಾಂ ಸಮರ್ಪಯಾಮಿ. ಶಾಂತಿ ಶಾಂತಿ ಶಾಂತಿ. ಭದ್ರಂ ಕರುಣೆ ವಿಷ್ಣುದೇವಾಯ ನಮಃ. ತಗೊಳ್ಳಿ, ಈ ಶುಭ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಈ ಉಂಗರನ್ನ ಬದಲಾಯಿಸಿ ಪಾರ್ವತಿ ಪರಮೇಶ್ವರರ ಹಾಗೆ ಯಾವಾಗ್ಲೂ ಸಂತೋಷವಾಗಿ ಬದುಕ್ತೀರಾ. ಓಂ ಗುರುಭ್ಯೋ ನಮಃ. ಮಂಗಳಗೌರಿ ದೇವತಾಭ್ಯೋ ನಮಃ. ಏನಾಯ್ತು? No. I'm not virgin. What? I'm not virgin.
ಬ್ರೋ ಒಂದ್ ನಿಮಿಷ ಏನೋ ನೀನ್ ಮಾತಾಡೋದು? ನಮ್ ಜಮೀನಲ್ಲಿ ಬೆಳೆ ಬೆಳೆದೆ 3 ವರ್ಷ ಆಯ್ತು. ನಿಮ್ಮಪ್ಪನ ಆರೋಗ್ಯ ಕೂಡ ದಿನೇ ದಿನೇ ಹದ್ಗೆಡ್ತಿದೆ. ಸಾಲ ಏನೋ ದಿನ ದಿನ ಹೆಚ್ಚಾಗ್ತಾ ಇದೆ. ನೀನೇನಾದ್ರೂ ಕೆಲ್ಸ ಹುಡ್ಕಿದ್ರೆ ನಮ್ ಕಷ್ಟ ಎಲ್ಲ ತಪ್ಪತ್ತೆ. ನಿಮ್ಮಪ್ಪ ನಾವಿಲ್ ಕಷ್ಟಪಡ್ತಿರೋದ್ನ ನಿನ್ನತ್ರ ಹೇಳ್ಬೇಡ ಅಂತ ಹೇಳಿದ್ರು. ಆದ್ರೆ ನಾವು ಕಷ್ಟದಿಂದ ಹೊರಗ್ ಬರ್ಬೇಕು ಅಂದ್ರೆ ನೀನು ಕೆಲ್ಸ ಮಾಡ್ದೆ ಬೇರೆ ದಾರಿ ಇಲ್ಲ. ಅಪ್ಪ ಹೋಗಿ ಬರ್ತೀನಪ್ಪ. ಲೋ ಮಗ್ನೆ, ನೀನ್ ಇದ್ದಕ್ಕಿದ್ದ ಹಾಗೆ ಬಂದೆ. ದುಡ್ಡೇನಾರು ಬೇಕಾ? ಏನ್ ಬೇಡಪ್ಪ, ಪರವಾಗಿಲ್ಲ. ನನ್ನ ಹತ್ರ ಮುಚ್ಚುಮರೆ ಯಾಕೆ? 1 ವೀಕ್ ಅಂದ್ರೆ 1 ವೀಕೆ. ವ್ಯತ್ಯಾಸ ಆದ್ರೆ ಜೈಲ್ಗೆ ಹಾಕ್ತೀನಿ. ಅದು ಎಷ್ಟ್ ಬೇಕು ಅಂತ ಹೇಳು. ಏನ್ ಬೇಡಪ್ಪ, ನಾನು ಬರ್ತೀನಿ. ಹುಷಾರಪ್ಪ. ಆಯ್ತಪ್ಪ. ಅಮ್ಮ 1 ನಿಮಿಷ ಇರಪ್ಪ. ನಿಂಗಿಷ್ಟವಾಗಿರೋ ಲಡ್ಡು ಮಾಡಿದ್ದೀನಿ. ಒಂದೇ ತಿಂಗಳಲ್ಲಿ ನಿನ್ ಸಾಲ ತೀರಿಸ್ತೀನಿ. ಆದ್ರೆ ಮನೆಗೆ ಬಂದು ಮಾತ್ರ ಗಲಾಟೆ ಮಾಡಬೇಡ. ಲೋ ಶಾಯಿನು, ನೀನ್ ಯಾಕೋ 10 ಡೇಸ್ ಇಂದ ಸ್ಕೂಲಿಗೆ ಬಂದಿಲ್ಲ? ನಮ್ಮಪ್ಪ ಸತ್ತೋದ್ರು. ಲೋ, ನೀನ್ ಎಷ್ಟು ಲಕ್ಕಿನೋ, ನಿಮ್ಮಪ್ಪ ಸತ್ತು ಹೋದ್ರು. ನೀನ್ ಆಡ್ಕೋಬೇಕು ಅಂದ್ರೆ ಆಡ್ಕೋಬಹುದು, ಓದ್ಕೋಬೇಕು ಅಂದ್ರೆ ಓದ್ಕೋಬಹುದು, ನಿದ್ರೆ ಮಾಡ್ಬೇಕು ಅಂದ್ರೆ ನಿದ್ದೆ ಮಾಡ್ಬೋದು. ನೀನೇ ಲಕ್ಕಿ ಕಣೋ. ಹಲೋ ಹಲೋ, ನಾನು ಸಂಜೆ ಸ್ಕೂಲಿಂದ ಕಾಲ್ ಮಾಡ್ತಿರೋದು. ಏನು ಮಾರ್ಕ್ಸ್ ಕಮ್ಮಿ ಬಂದಿದ್ಯಾ? ಮಾರ್ಕ್ಸ್ ಬಗ್ಗೆ ಅಲ್ಲ. ಫೀಸ್ ಶಾರ್ಟ್ ಟ್ರಿಪ್ಸ್ ಆದ್ರೆ ಅವ್ರ ಅಮ್ಮನ ಹತ್ರ ಮಾತಾಡಿ. ವಿ ಆರ್ ಆನ್ ಟೈಟ್ ಡೆಡ್ ಲೈನ್. ಓಕೆ? ಹಲೋ, ನಾವ್ ಅನ್ಕೊಂಡ್ ಹಾಗೆ ಯೋಗೇಶ್ ಆನ್ ಟೈಮ್ ಪ್ರಾಜೆಕ್ಟ್ ಮುಗಿಸಿದ್ದಾನೆ. ಎಲ್ಲ ನಮ್ ಕೈಗೆ ಬಂದಿದೆ. ಈಗ ಯೋಗೇಶ್ನ ಹೊರಗಾಕೋದ್ ದೊಡ್ಡ ವಿಷಯ ಏನಲ್ಲ. ಕ್ವಾಲಿಟಿ ಟೆಸ್ಟಿಂಗ್ಗೆ ನಾವೊಂದು ಡಿಫೆಕ್ಟ್ ರೈಸ್ ಮಾಡೋಣ, ಪ್ರಾಜೆಕ್ಟ್ ಇಂದ ಹೊರಗಾಕೋಣ. ಇಲ್ಲಾಂದ್ರೆ ಅವನು ಪ್ರಾಜೆಕ್ಟ್ ನ ಸಕ್ಸಸ್ ಮಾಡಿ ನಮ್ ಪಕ್ಕನೆ ಕೂತ್ಕೊಂತಾನೆ. ಆಮೇಲೆ ನಮ್ ತಲೆ ಮೇಲೆ ಕೂತ್ಕೊಂತಾನೆ. ಬುದ್ಧಿವಂತರನ್ನ ಉಪಯೋಗಿಸ್ಕೋಬೇಕು, ಆಮೇಲೆ ತುಳಿದು ಬಿಡ್ಬೇಕು. ಇಂಥ ಬುದ್ಧಿವಂತಿಕೆ ಇರೋವರೆಗೂ ನಾವು ಟಾಪ್ ಅಲ್ಲಿ ಇರ್ತೀವಿ. ಇದೆಲ್ಲ ನಿನ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀನ್ ನಮ್ ಕ್ಯಾಸ್ಟ್ ಅಲ್ವಾ? ಇಷ್ಟು ಮೋಸನಾ? ಈ ಪ್ರಾಜೆಕ್ಟ್ಗೋಸ್ಕರ ಕಷ್ಟಪಟ್ಟು ಡೇ ಅಂಡ್ ನೈಟ್ ಕೆಲಸ ಮಾಡಿ ಪ್ರಾಜೆಕ್ಟ್ ನ ಆನ್ ಟೈಮ್ ಡೆಲಿವರಿ ಕೊಟ್ರೆ ಅದ್ರ ಕ್ರೆಡಿಟ್ ನ ತಗೊಂಡೋಗಿ ಯಾವನ್ ಕೈಗೋ ಸೇರಿಸಿ ಯಾವನೋ ನಿಮ್ ಜಾತಿಯವನ್ಗೋಸ್ಕರ ನನ್ನೇ ತುಳಿತ್ಯಾ? ಈ ಪ್ರಾಜೆಕ್ಟ್ಗೋಸ್ಕರ ಡೇ ಅಂಡ್ ನೈಟ್ ವೀಕೆಂಡ್ ಕೂಡ ಕೆಲಸ ಮಾಡಿದೀನಿ. ಫ್ಯಾಮಿಲಿಯಿಂದ ದೂರ ಇದ್ದೀನಿ. ಹೆಲ್ತ್ ನ ಸ್ಪಾಯಿಲ್ ಮಾಡ್ಕೊಂಡು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ನನ್ ಕೆಲ್ಸದ ಮೇಲೆನೆ ತಪ್ಪು ರಿಪೋರ್ಟ್ ಕಳಿಸ್ತೀಯಾ? I'll kill you. I'll see your end. ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ಹಿಂಗ್ ಮಾಡ್ತಾನ? Relax, listen to me. Relax, okay? Okay? Okay. Leave me alone. Okay. ಓಕೆ, ಜಸ್ಟ್ ಲೀವ್ ಹಿಮ್. ಹಲೋ, ಏನ್ರಿ ನಿಮ್ ಟಾರ್ಚರು? ಫೋನ್ ಕಟ್ ಮಾಡಿದ್ರೆ ಬಿಸಿ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಮಿಸ್ಟರ್ ಯೋಗೇಶ್, ಕಿರ್ಚ್ಕೋಬೇಡಿ. ನಿಮ್ ಮಗ ನೀವ್ ಸತ್ರೆ ಸಾಕು ಅಂತ ಫ್ರೆಂಡ್ಸ್ ಹತ್ರ ಹೇಳ್ಕೊತಾ ಇದ್ದಾನೆ. ಇಲ್ಲಿವರೆಗೂ ಪ್ರಾಬ್ಲಮ್ ನಿಮ್ ಮಗಂದ್ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮಲ್ಲಿದೆ ಅಂತ ಈಗ್ಲೇ ಗೊತ್ತಾಯ್ತು. ನಿಮ್ ಮಗನ್ ಜೊತೆ ನಾಳೆ ಸ್ಕೂಲಿಗೆ ಬಂದು ನನ್ನ ಮೀಟ್ ಮಾಡಿ. ಥ್ಯಾಂಕ್ ಯು.
ಹಲೋ ಹಲೋ ವಿನೀತಾ, ಗೋವಿಂದ್ಗೆ ಆಕ್ಸಿಡೆಂಟ್ ಆಗಿದೆ. ವಾಟ್? ಹೊಸದಾಗಿ ಅವನಿಗೆ ಕುಡಿಯೋ ಅಭ್ಯಾಸ ಯಾವಾಗಿನ ಶುರು ಆಯಿತು? ನಾನು ಆಮೇಲೆ ಮಾಡ್ತೀನಿ. ಗೋವಿಂದ್, ಲೋ, ಗೋವಿಂದ್, ಎದಳು ಗೆಟ್ ಔಟ್ ಫ್ರಮ್ ಹಿಯರ್. ಮಾಡ್ದೆ. ಏಯ್ ಹೋಗೋ ಕೇಳ ಅವಳಿಗೆ. ಅದು ಹಾಗಲ್ಲ ಕಣೋ. ಕೈಯತ್ತೋ. ಏಯ್ ಹೋಗೋ ಕೇಳ ಅವಳಿಗೆ. ಹೋಗೋ ಕೇಳು. ಯಾಕೋ ಈಗ ಆಡ್ತಿದ್ಯಾ? ಇವಳು ಮುಟ್ಟಿದ್ರೆ ನನ್ನ ಮೈಗೆಲ್ಲ ಬೆಂಕಿ ಹಚ್ಚಂಗಿದೆ. ಹೋಗೋ ಕೇಳ. ಹೋಗ್ ಗೆಟ್ ಔಟ್ ಫ್ರಮ್ ಹಿಯರ್. ನಾನು ಏನ್ ಮಾಡಿದ್ನೋ? ಏನ್ ಮಾಡಿದ್ಯಾ? ಏನ್ ಮಾಡಿದ್ಯಾ ನೀನು? ನಿನ್ಗೆ ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಗೊತ್ತಾ? ಅದ್ರ ವ್ಯಾಲ್ಯೂ ಗೊತ್ತಾ ನಿನಗೆ? ನಾಳೆ ನಾವು ಸತ್ತೋಗ್ಬಿಟ್ರೆ ನಮ್ ಒಳ್ಳೇದ್ರ ಬಗ್ಗೆ ಮಾತಾಡ್ತಾರಲ್ಲ, ಅದು ಕ್ಯಾರೆಕ್ಟರ್ ಅಂದ್ರೆ. ಅದು ಕ್ಯಾರೆಕ್ಟರ್ ಇಲ್ದಿರೋ ನಿನ್ನ ಹತ್ರ ಹೇಳ್ತಾ ಇದೀನಲ್ಲ. ಏಯ್ ಕಳ್ಸ ಅವಳನ್ನ. ಹೋಗೋ. ಸುಮ್ನಿರೋ. ಕ್ಯಾರೆಕ್ಟರ್ ವರ್ಚುನಿಟಿ ಎರಡು ಒಂದೇನೇನೋ? ಒಂದೇ ಆಗಿದ್ರೆ ಡಿಕ್ಷನರಿಲಿ 2 ಪದ ಯಾಕಿದೆ? ಇಶಿತಾ, ಇಶಿತಾ ಏನಾಯ್ತು? ಮಹಾದೇವ್ ಸತ್ತೋದ ಋಷಿ. ಇಲ್ಲೋಡಿ, ರಾಘವರಾವ್ ಅನ್ನೋರು ಈ ಮನೆಯಲ್ಲೇ ಇದ್ರು. ಆ ಕುಟುಂಬದವರೆಲ್ಲ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ರಮ್ಮ. ಮಹಾದೇವ್ ಸತ್ತೋದ ಅಂದ್ರೆ ನನ್ಗೆ ನಂಬಕ್ಕೆ ಆಗ್ತಿಲ್ಲ. ಆದ್ರೆ ಅವನೇನಾದ್ರೂ ಬದುಕಿದ್ರೆ ನನ್ ಕಣ್ಣಿಗೆ ಕಾಣಿಸ್ಬೇಕಲ್ವಾ? ಒಂದ್ ವೇಳೆ ನನ್ನ ಎದುರಿಗೆ ಬರೋದಕ್ಕೆ ಅವನಿಗೆ ಇಷ್ಟ ಅಲ್ವಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನನ್ನ ಜಾಬ್ ಡೆಪ್ಯುಟೇಷನ್ ಕೂಡ ಮುಗೀತು. ನಾಳೆ US ಹೋಗ್ತಾ ಇದ್ದೀನಿ. ನನ್ ಮಹಾದೇವ್ ಎಲ್ಲ ಇದ್ರು ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊಳ್ಳೋದ್ ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ನನಗೆ ಇಷ್ಟೊಂದು ಹೆಲ್ಪ್ ಮಾಡಿರೋ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ನನ್ನ ಮಹಾದೇವ್ ಕೂಡ ನಿನ್ನಷ್ಟು ಕೇರಿಂಗ್ ಆಗಿ ನೋಡ್ಕೊತಾ ಇದ್ನೋ ಇಲ್ವೋ? ಥ್ಯಾಂಕ್ ಯು ಸೋ ಮಚ್. ಓಕೆ ಇಶಿತಾ, ನೀನ್ ಹ್ಯಾಪಿಯಾಗಿ USA ಹೋಗಿ ಅಲ್ಲಿ ಯಾವ್ದಾದ್ರು ಒಂದು NRI ನೋಡಿ ಮದ್ವೆ ಆಗಿ ಹ್ಯಾಪಿಯಾಗಿ ಸೆಟ್ಲ್ ಆಗ್ಬೋದಲ್ವಾ? ಆ ಆಲೋಚನೆ ಇದ್ದಿದ್ರೆ ಪೇರೆಂಟ್ಸ್ನ ಬಿಟ್ಟು ಇಲ್ಲಿ ತನಕ ಬರ್ತಿದ್ನ. ನನ್ನ ಜೀವನದಲ್ಲಿ ಮದುವೆ ಅನ್ನೋ ವಿಷಯ ಮಹಾದೇವ್ ಜೊತೆನೆ ಸತ್ತೋಯ್ತು. ನಾಳೆ ಸಂಜೆ ನನ್ನನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀಯಾ? ಸರಿ. ಥ್ಯಾಂಕ್ಸ್. ಬಾಯ್. ಋಷಿ, ಏನಾಯ್ತು ಬ್ರೋ? ಏನಾಯ್ತು? ಏಯ್ ಕೂಲ್. ಏಯ್ ಏನಾಯ್ತು? ಅವಳು USA ಹೋಗ್ತಾಳಂತೆ ಕಣೋ. ಅವಳು ಹುಡುಕ್ತಿರೋ ಮಾದೇವ್ ನಾನೇ ಕಣೋ. ಏನು? ಮತ್ತೆ ಯಾಕೆ ಹೇಳಿಲ್ಲ?